ನಮಸ್ಕಾರ, ನನ್ನ ಹೆಸರು ಶೇರ್ ಅಲಿ ಶೇಖ್ ಅಂತ. ಜನತಾ ಪರಿವಾರ ಆರ್ಗನೈಸೇಷನ್ ಅಧ್ಯಕ್ಷ ನಾನು ಇವತ್ತಿನ ದಿನ ಆಗಲಿ ಜನತಾ ಪರಿವಾರ ಆಗಲಿ ಮತ್ತು ದಲಿತ ಸೇನಾದವರು ಸಂಘಟನೆ ಮಾಡೋ ಕಾರಣ ಉದ್ದೇಶ ಏನಂತಂದರೆ ಬಹುಜನ ಸಮಾಜದ ಮೇಲೆ ಮತ್ತು ದಲಿತರ ಮೇಲೆ ಮತ್ತು ಮೈನಾರಿಟಿ ಮೇಲೆ ಆಗ್ತಿರೋ ಅನ್ಯಾಯದ ಬಗ್ಗೆ ಆಗಿ ಗುರಿತಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶವೇನೆಂದರೆ ಮುಂದಾದರೂ ಎಚ್ಚರಿಕೆಗೊಂಡು ಕೇಂದ್ರ ಸರ್ಕಾರ ಎಲ್ಲ ರೀತಿಯಿಂದ ಸೌಲಭ್ಯಗಳು ಕೊಡಬೇಕು ಮತ್ತು ಆಗ್ತಿರೋ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು. ಇವತ್ತು ಬರ್ತ ದಿನಗಳಲ್ಲಿ ಹೆಣ್ಮಕ್ಳ ಮೇಲೆ ರೇಪ್ ಆಯಿತು ಮತ್ತು ಜನಗಳ ಮೇಲೆ ಅನೈತಿಕವಾಗಿ ದೌರ್ಜನ್ಯಗಳು ನಡೀತಾ ಇದೆ. ಇದ್ರ ಮುಂದಾಗಿ ನಾವು ಈ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಉದ್ದೇಶ ಇವತ್ತಾದರೂ ಎಚ್ಚರಗೊಳ್ಳಿ ಕೇಂದ್ರ ಸರ್ಕಾರ, ಮುಂದಿನ ದಿನ ಇನ್ನೂ ಉಗ್ರವಾಗಿ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಇಲ್ಲವಾದರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ DC ಆಫೀಸ್ವರೆಗೂ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಜನತಾ ಪರಿವಾರ ಬೇಡಿಕೆ ಏನು ಸರ್, ನಾವು ಬಹುಮತ ಸಮಾಜ ಮತ್ತು ನಮ್ಮ ದಲಿತ ಸಂಘದವರಿಗೆ ಮತ್ತು ಮೈನಾರಿಟಿದವರಿಗೆ ಆಗ್ತಿರೋ ಅನ್ಯಾಯದ ಬಗ್ಗಾಗಿ. ಯಾಕಂದರೆ ಮೊನ್ನೆ ಕೋಲ್ಹಾಪುರದಲ್ಲಿ ಒಂದು ಏಕಾಏಕಿ ಮಸ್ಜಿದನ್ನು ಮುರಿಯೋದು, ಹೆಣ್ಮಕ್ಕಳನ್ನು ದೌರ್ಜನ್ಯವಾಗಿ ಮಾಡೋದು ಮತ್ತು ದಲಿತರನ್ನ ಎಲ್ಲಿ ನೋಡ್ರಲ್ಲಿ ದೌರ್ಜನ್ಯವಾಗಿ ದಲಿತರ ಮೇಲೆ ಅವರ ಅಧಿಕಾರಗಳನ್ನು ತಿನ್ನೋದು, ಈ ಥರವಾಗಿ ಒಂದು ಅನ್ಯಾಯವನ್ನು ಆಗ್ತಾ ಇದೆ. ಈ ಅನ್ಯಾಯಗಳು ಮುಂದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ಚಿಕ್ಕದ ಪ್ರತಿಭಟನೆ ಮಾಡಿದ್ದೇವೆ. ಇದಕ್ಕಾಗಿ ಮುಂಜಾಗ್ರತವಾಗಿ ನೀವು ಎಚ್ಚರಿಸಿಕೊಳ್ಳಿ, ಮುಂದಾದರೂ ನಮಗೆ ಸಹ ಕೊಡಿ. ಇಲ್ಲವಾದರೆ ಉಗ್ರ ಹೋರಾಟ ಇಲ್ಲಿಂದ ದಿಲ್ಲಿವರೆಗೂ ಆಗುತ್ತೆ. ನಾವು ಕೇಂದ್ರ ಸರ್ಕಾರದವರೆಗೆ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮೆಸೇಜ್ ಮೂಲಕ ಕಳಿಸ್ತಾ ಇದ್ದೇವೆ. ಇನ್ನೂ ಮುಂದೆ ಇದೇ ಥರ ಆದರೆ ನಾವು ಪ್ರತಿಭಟನೆಗಳು ಉಗ್ರ ಹೋರಾಟಗಳಾಗಬೇಕಾಗುತ್ತೆ. ಅದಕ್ಕೋಸ್ಕರ ಬರ್ತಿರೋ ದಿನಗಳಲ್ಲಿ ನಾವು ಸಮಾಜ ಕೆಡ್ತಾ ಇದೆ ವಿನಃ ಸಮಾಜ ಒಳ್ಳೇದಾಗ್ತಾ ಇಲ್ಲ. ಈ 2014ರಲ್ಲಿ ಇರುವಂಥ ಸೌಹಾರ್ದತೆ, ಸೂಫಿ ಸೌಹಾರ್ದತೆ ನಮ್ಮ ದೇಶ, ಆ ಸೌಹಾರ್ದತೆಯನ್ನು ಕಳ್ಕೊಂಡು ಕುಂತಿದ್ದೇವೆ. ಇವಾಗ ಎಲ್ಲಿ ಹೋಗಬೇಕಾದಂತಂದರೆ ಇವನು ಮುಸ್ಲಿಮ್ಸು, ಇವನು ಹಿಂದೂ, ಇವನು ಅದು ಆಯಿತು, ಇವನು ಇದಾಯಿತು. ದಲಿತರ ಮೇಲೆ ಅಧಿಕಾರ, ಚರ್ಚ್ಗಳ ಮೇಲೆ ಮುರಿಯೋದು, ಎಲ್ಲಿ ಬೇಕಾದರೂ ಇದೇ ದುರ್ಘಟನೆಗಳು ನಡೀತಾ ಇದೆ. ಅದಕ್ಕೋಸ್ಕರ ದಯಮಾಡಿ ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂದರೆ ಮುಂದಿನ ದಿನಾಂಕದಲ್ಲಿ ನಾವು ಹೇಳೋಕ್ಕಾಗೋದಿಲ್ಲ. ಜನರು ಇವಾಗ ಎಚ್ಚರ ತಗೊಂಡಿದ್ದಾರೆ, ಮಲಗಿದಿಲ್ಲ, ಇವಾಗ ಎಚ್ಚರ ಆಗ್ತಾ ಇದ್ದಾರೆ. ಇಲ್ಲವಾದರೆ ಇವಾಗ ಅರ್ಧ ಟೊಂಕನ ಮುರಿದಿದೆ BJPದು ಸರ್ಕಾರದ್ದು. ಮುಂದೆ ಬರುವಲ್ಲಿ ಪೂರನ್ನು ಮುರಿಸಿ ಮನೆಯಲ್ಲಿ ಕೂಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇನೆ, ಮುಂಬರುವ ದಿನಗಳಲ್ಲಿ ಎಲ್ಲ ಜಾತಿಯನ್ನು, ಎಲ್ಲ ಕಾನ್ಸ್ಟಿಟ್ಯೂಷನ್ ಒಂದಾಗಿ ನೋಡ್ಕೊಳ್ಳಿ, ಬರುವಂಥ ಸೌಲಭ್ಯಗಳನ್ನು ಕೊಡಿ, ತಮ್ಮದೇ ಆದಂಥ ಛಲವನ್ನು, ತಮ್ಮದೇ ಆದಂಥ ಆಟಗಳನ್ನು ಆಡಬೇಡಿ. ಈ ಆಟಗಳು ಬೇರೆ ದೇಶದಲ್ಲಿ ನಡೀತಾ ವಿನಃ ಇದು ಇಂಡಿಯಾದಲ್ಲಿ ನಡೆಯಲ್ಲ. ಭಾರತ ದೇಶ ಇದು ಸಂವಿಧಾನ ದೇಶ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಮಾಡಿರುವಂಥ ದೇಶ ಇದು. ನೀವು ನಿಮ್ಮದೇ ಆದಂಥ ಸಂವಿಧಾನ ಮಾಡಬೇಡಿ, RSS ಬುದ್ಧಿಯನ್ನು ತೋರಿಸ್ಬೇಡಿ. ಬುದ್ಧಿಯೆಲ್ಲ ತೋರಿಸ್ಬೇಕಾದ್ರೆ ಬೇರೆ ಕಡೆ ತೋರಿಸ್ಕೊಳ್ಳಿ. ಅವೆಲ್ಲ ನಮ್ಮ ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ ಬೇಡವೇ ಬೇಡ. ಅದಕ್ಕೋಸ್ಕರ ನಾವು ಈ ಮಾಧ್ಯಮದವರ ಮುಖಾಂತರ ಕೇಳಿಕೊಳ್ಳೋದೇನೆಂದರೆ ಮುಂಬರೋ ದಿನಗಳಲ್ಲಿ ನಮ್ಮನ್ನು ನಾವು ಭಾರತೀಯರು ಒಂದೇ ಆಗಿರಬೇಕು. ಆ ಥರ ಒಂದು ಸಂವಿಧಾನವನ್ನು ಬರೆದಿರುವಂಥ ಬಾಬಾ ಸಾಹೇಬರು, ಅದ್ರ ಮೇಲೆ ನಡೆಯೋಕ್ಕೆ ನೀವು ನಡೆಯಿರಿ, ನಮ್ಮನ್ನು ನಡೆಸಿ. ಇಲ್ಲವಾದಲ್ಲಿ ನಾವು ಮುಂದೆ ದೊಡ್ಡ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ನಿಮ್ಮ ಮುಖಾಂತರ ನಾನು ಹೇಳಲು ಇಚ್ಛೆ ಪಡ್ತೇನೆ. ನಮ್ಮ ಹೆಸರು ಶೇರ್ ಅಲಿ ಶೇಖ್, ಜನತಾ ಪರಿವಾರ.